ರಾಜಣ್ಣವರು ಹೇಳಿದಾಗೆ 2004ರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ತೊಡೆ ಎತ್ತಿಟ್ಟು ನಿಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲೂ ವೈಟ್ ವಾಶ್ ಆಗಿತ್ತು. ರಾಜಣ್ಣ ಮತ್ತೆ ಮಂತ್ರಿ ಆಗ್ತಾರೆ, ಪುತ್ರ ರಾಜೇಂದ್ರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಕುಮಾರ್. KN ರಾಜಣ್ಣ ಇಡೀ ರಾಜ್ಯದಲ್ಲೇ ಒಂದು ರೀತಿ ಸಂಚಲನ ಮೂಡಿಸ್ತವ್ರು ಸಹಕಾರ ಮಂತ್ರಿ ಆದಾಗ. ಯಾಕೆ ಅಂದರೆ ಅಭಿವೃದ್ಧಿ ಕೆಲಸಗಳನ್ನು ರಾಜಣ್ಣವರು ಮಾಡಿದ್ರು ಅನ್ನೋದು ಪರವಾದ್ರು ಒಂದು ಕಡೆ, ಆದರೆ ಪ್ರತಿನಿತ್ಯ ಅವರ ಹೇಳಿಕೆಗಳು ಈ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಬಂತು. ಅದರಂತೆ ರಾಜಣ್ಣವರು ಮಾತುಗಳು ಜಾಸ್ತಿ ಆದವೋ ಗೊತ್ತಿಲ್ಲ. ಬಹುಶಃ ರಾಜಣ್ಣವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಆಧರಿಸಿ ಹೈಕಮಾಂಡ್ ಅವರನ್ನು ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ರಾಜಣ್ಣವರು ಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಸೊ ಒಂದು ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗೊಂದಲದ ವಾತಾವರಣ ಕ್ರಿಯೇಟ್ ಆಯಿತು ಯಾವಾಗ ರಾಜಣ್ಣ ಅವರನ್ನು ರಾಜೀನಾಮೆ ಪಡೆದ ಸಂದರ್ಭದಲ್ಲಿ. ಯಾಕೆ ಅಂದರೆ ರಾಜಣ್ಣವರು ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕ. ಬಹುಶಃ ಸಿದ್ದರಾಮಯ್ಯನವರು ಹಿಂದುಳಿದಿರತಕ್ಕಂಥ ಅಹಿಂದ ನಾಯಕರುಗಳನ್ನು ಕಟ್ಟಿಕೊಂಡು ಮುಖ್ಯಮಂತ್ರಿ ಆದವರು. ಅದರಲ್ಲಿ ರಾಜಣ್ಣವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಜಮೀರ್ ಅಹ್ಮದ್ ಖಾನ್ ಆಗಿರ್ಬೋದು, ಈ ರೀತಿಯಾದ ಘಟಾನುಘಟಿ ನಾಯಕರುಗಳು ಸಿದ್ದರಾಮಯ್ಯನವರು ಬಣದಲ್ಲಿ ಗುರುತಿಸ್ಕೊಳ್ತಾರೆ. ಬಹುಶಃ ಮಹದೇವಪ್ಪನವರಾಗಿರ್ಬೋದು, ಜಮೀರ್ ಅಹ್ಮದ್ ಇವ್ರು ಕೂಡ ಏಕಾಏಕಿ ಸಿದ್ದರಾಮಯ್ಯನವರು ಹಾಕ್ಕೊಂಡು ಬೇರೆಯವರಿಗೆ ಎದುರು ಇಟ್ಕೊಡ್ತಾ ಇರಲ್ಲ. ಬಹುಶಃ ಇಡೀ ರಾಜ್ಯದಲ್ಲೇ ಸಿದ್ದರಾಮಯ್ಯನವರ ಪರವಾಗಿ ಸದಾಕಾಲ ಹೇಳಿಕೆಯನ್ನು ಕೊಟ್ಟುಕೊಂಡು 5 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಮತ್ತು 28ಕ್ಕೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋದ ಇದ್ದರೆ ಅದು ರಾಜಣ್ಣವರೊಬ್ಬರೇ. ಸದಾಕಾಲ DK ಶಿವಕುಮಾರ್ ವಿರುದ್ಧನೂ ಹಂಗೆ ಮಾಡ್ತಾಯಿದ್ರು. ಸಿದ್ದರಾಮಯ್ಯನವ್ರ ಪರವಾಗಿ ಚಾಟಿಯನ್ನು ಬಿಡಿಸ್ತಕ್ಕಂಥ ರಾಜ್ಯದಲ್ಲಿ ಯಾರಾದರೂ ಒಬ್ಬ ನಾಯಕ ಮಂತ್ರಿ ಇದ್ದಿದ್ರೆ ಬಹುಶಃ ರಾಜಣ್ಣವರು. ಯಾಕೆ ಹೇಳ್ತಾರೆ ರಾಜಣ್ಣವರು DK ಶಿವಕುಮಾರ್ ವಿರುದ್ಧ ಅಂತ ನಿಮಗೆ ಪ್ರಶ್ನೆ ಬಂದರೆ, ಒಂದು ಅರ್ಥ ಮಾಡ್ಕೊಳ್ಳಿ, ರಾಜಣ್ಣ ಅವ್ರಿಗೆ ಕೇವಲ ಶಾಸಕರಲ್ಲ, ಇಡೀ ಜಿಲ್ಲೆಯಲ್ಲೇ ರಾಜಣ್ಣವ್ರ ಪರವಾಗಿ ಒಂದು ಅಲೆಯೇ ಇದೆ. ಏಕೆಂದರೆ ರಾಜಣ್ಣವರು ಸತತ 6 ಬಾರಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆ ಆದ ಬಂದವರು. ಅನೇಕರಿಗೆ DCC ಬ್ಯಾಂಕ್ನಲ್ಲಿ ಸಾಲಗಳನ್ನು ಕೊಟ್ಟುಕೊಂಡು ಜನಗಳನ್ನು ಹತ್ರ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ನಾಯಕರುಗಳನ್ನು ಭೇಟಿ ಆಗ್ತಾ ಹೀಗೆ ಜಿಲ್ಲೆಯಲ್ಲಿ ತನ್ನದೇ ಆದ ರಾಜಣ್ಣ ಅಭಿಮಾನಿಗಳ ಒಂದು ಪರ್ವವನ್ನು ಕಟ್ಟಿಕೊಂಡು ರಾಜಣ್ಣವ್ರು ನಿಂತವರು. ಬಹುಶಃ 2004ರಲ್ಲಿ ರಾಜಣ್ಣವ್ರು ಹೇಳಿದಾಗೆ 2004ರಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ತೊಡೆ ಎತ್ತಿಟ್ಟು ನಿಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲೂ ವೈಟ್ ವಾಶ್ ಆಗಿತ್ತು. ಅದರಂತೆ 26ರಲ್ಲೂ ಆಗಬಹುದು ಅಂತಕ್ಕಂಥ ಮಾತುಗಳನ್ನು ರಾಜಣ್ಣವ್ರು ಹೇಳಿರುವ ಕಾರಣ ಒಂದು ರೀತಿ ರಾಜಣ್ಣವ್ರಿಗೆ 2004ರಲ್ಲಿ ಇರತಕ್ಕಂಥ ಚಾಕುಚಕ್ಕಿಗಿಂತ ಶಕ್ತಿಗಿಂತ ಈ ಬಾರಿ ಅವರಿಗೆ ಇನ್ನೂ ಕೂಡ ಹೆಚ್ಚಿನದಾಗಿದೆ. ಹಾಗಾಗಿ ರಾಜಣ್ಣವ್ರಿಗೊಂದು ಧೈರ್ಯ, ಕೇವಲ ನನಗೆ ಮಧುಗಿರಿ ಕ್ಷೇತ್ರದ ಜನ ಅಷ್ಟೇ ಅಲ್ಲ, ಇಡೀ ತುಮಕೂರಿನ ಜನ ನನ್ನ ಪರವಾಗಿದ್ದಾರೆ ಅನ್ನುವ ಒಂದು ಭರವಸೆಯಲ್ಲಿ ರಾಜಣ್ಣವರು ಮಾತುಗಳನ್ನು ಹೇಳ್ತಾ ಬಂದರು. ಆದರೆ ಒಂದು ಗಮನಿಸ್ಬೋದು, ಸಿದ್ದರಾಮಯ್ಯನವ್ರಿಗೆ ಅಪ್ಪಟವಾಗಿ ಸದಾಕಾಲ ಸಿದ್ದರಾಮಯ್ಯನವರೇ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಮತ್ತು 28ಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ಬಹುಶಃ ರಾಜಣ್ಣವರು. ಸೊ ಯಾಕೆ ಈ ಪ್ರಸ್ತಾಪವನ್ನು ತಾಳ್ತಾ ಇದ್ದೀವಿ ಅಂದರೆ, ಮೊನ್ನೆ ಸಿದ್ದರಾಮಯ್ಯನವರು ತುಮಕೂರು ಬಂದ ಸಂದರ್ಭದಲ್ಲಿ ರಾಜಣ್ಣವ್ರ ಮನೆಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಪತ್ರಕರ್ತರು ಮಾತು ಹೇಳ್ತಾರೆ, ಸರ್ ಮತ್ತೆ ರಾಜಣ್ಣವ್ರಿಗೇನೋ ಸಿಹಿ ಸುದ್ದಿ ಇದೆಯಾ ಅಂತ. ಸೊ ಆವಾಗ ಸಿದ್ದರಾಮಯ್ಯನವರು ಹೇಳ್ತಾರೆ, ರಾಜಣ್ಣವ್ರಿಗೆ ಯಾವಾಗಲೂ ಕೂಡ ಸಿಹಿ ಸುದ್ದಿನೇ, ಅವರು ಮತ್ತೆ ಮಂತ್ರಿ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಹಾಗೆ ರಾಜೇಂದ್ರ ಅವರು ನಿನ್ನೆ ಮಾಧ್ಯಮಗಳಿಗೆ ಹೇಳ್ತಾರೆ, ಸಿದ್ದರಾಮಯ್ಯನವರು ಅನೇಕ ಬಾರಿ ನಾನು ಅವ್ರ ಹತ್ರ ಮಾತನಾಡಿದ್ದೇನೆ, ಮತ್ತು ನಮ್ಮ ತಂದೆಯವರು ಸಂಪುಟದಲ್ಲಿ ಗುರುತಿಸ್ಕೊಳ್ತಾರೆ, ಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಪುತ್ರ ರಾಜೇಂದ್ರ ಹೇಳುವ ಕಾರಣ ಒಂದು ರೀತಿ ರಾಜಕೀಯದಲ್ಲಿ ಚರ್ಚೆಗೀಡಾಗಿದೆ. ಮತ್ತೆ ರಾಜಣ್ಣವರು ಸಚಿವ ಸಂಪುಟಕ್ಕೆ ಬರ್ತಾರ, ಮತ್ತು ಅದೇ ಚಾಳಿನ ಮುಂದುವರಿಸ್ತಾರ ಅಂತಕ್ಕಂಥದ್ದು ಅನೇಕರಿಗಿದೆ. ಬಟ್ ಬಹುಶಃ ನನಗೆ ಗೊತ್ತಿರತಕ್ಕಂಥದ್ದು, ಇನ್ನು ಮುಂದೆ ನೋಡ್ತಕ್ಕಂಥ ಮಾತನಾಡೋರು ಅನೇಕರಿದ್ದಾರೆ, ಯಾಕೆ ಬೇಕಪ್ಪ ಅವ್ರ ಸಹವಾಸ ಅಂತ. ಆದರೆ ರಾಜಣ್ಣವ್ರು ಇದ್ದಾರಲ್ಲ, ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಒಬ್ಬ ರಾಜಕಾರಣಿ. ಸೊ ಹಾಗಾಗಿ ನನ್ನ ಪ್ರಕಾರ ಹೈಕಮಾಂಡ್ ತೆಗೆದಾಕಕ್ಕೆ ಯಾರ್ಯಾರು ಭಿನ್ನಮತ ಇದೆಯೇ ನನಗೆ ಗೊತ್ತಿಲ್ಲ. ಬಹುಶಃ ರಾಜಣ್ಣವ್ರು ಹೇಳ್ದಂಗೆ ಅನೇಕರಿದ್ದಾರೆ ಅಂತ ಹೇಳ್ತಾರೆ ಅವ್ರ ಪಕ್ಷದಲ್ಲೇ. ಅದು ನನಗನಿಸಿದ್ದು, ರಾಜಣ್ಣವರು ಹೇಳಿಕೆ ಕೊಟ್ಟಿದ್ದ ಕಾರಣ ಅವ್ರನ್ನ ಮಂತ್ರಿ ಸ್ಥಾನ ತೆಗೆದ್ರೆ ಬಹುಶಃ ಅದು ಕಾಂಗ್ರೆಸ್ಗೆ ನಷ್ಟ. ಯಾಕೆಂದರೆ ನಾಗೇಂದ್ರ ಅವ್ರನ್ನ ಮಂತ್ರಿ ಸ್ಥಾನದಿಂದ ತೆಗೆದರು. ಯಾಕೆ ತೆಗೆದ್ರು? ಅವ್ರ ಮೇಲೆ ವಾಲ್ಮೀಕಿ ಹಗರಣ ಇತ್ತು ನಿಗಮದ್ದು,
ಹಾಗಾಗಿ ತೆಗೆದ್ರು. ಅದರಲ್ಲಿ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಬಟ್ ರಾಜಣ್ಣವರ ಇದ್ರ ತಗೊಳಿದ್ರೆ ರಾಜಣ್ಣವ್ರ ವಿರುದ್ಧ ಯಾವುದೇ ರೀತಿಯ ಹಗರಣಗಳಿಲ್ಲ, ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಆಗಿಲ್ಲ. ಆದರೂ ಕೂಡ ಅವರ ಹೇಳಿಕೆನ ಆಧರಿಸಿ ರಾಜೀನಾಮೆಯನ್ನು ಹೈಕಮಾಂಡ್ ತೆಗೆದುಕೊಳ್ತಿದ್ರೆ ಬಹುಶಃ ಅದು ನನ್ನ ಪ್ರಕಾರ ಕಾಂಗ್ರೆಸ್ಗೆ ಏಟು. ಜೊತೆಗೆ ಸಿದ್ದರಾಮಯ್ಯನವ್ರಿಗೂ ಕೂಡ ಇದು ನೆಗೆಟಿವ್ ಪಾಯಿಂಟ್. ಯಾಕೆಂದರೆ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ತನ್ನ ಬೆಂಬಲಿಗನನ್ನು ಉಳಿಸ್ಕೊಳ್ಳೋದೇ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ಯಾಕೆ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ, ಬಹುಶಃ ಸಿದ್ದರಾಮಯ್ಯನವ್ರಿಗೂ ನೆಗೆಟಿವ್ ಪಾಯಿಂಟ್. ಹಾಗಾಗಿ ರಾಜಣ್ಣವ್ರನ್ನ ಮತ್ತೆ ಸಿದ್ದರಾಮಯ್ಯನವರು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾರೆ ಅಂತಕ್ಕಂಥ ಆಸೆ ಎಲ್ಲ ರಾಜಣ್ಣ ಅವರ ಅಭಿಮಾನಿಗಳಿದೆ. ಮೇ ಬಿ ಸಚಿವ ಸಂಪುಟ ಏನಾದರೂ ಪುನರ್ರಚನೆ ಆದರೆ ರಾಜಣ್ಣವರು ಮತ್ತೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅಥವಾ ಡಿ ಕೆ ಶಿವಕುಮಾರ ಸಂಪುಟದಲ್ಲಿ ಗುರುತಿಸ್ಕೊಳ್ಳುತ್ತಾರ ಅಂತಕ್ಕಂಥ ಕಾಮೆಂಟನ್ನು, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನೆಷ್ಟು ಮಾಹಿತಿಗಾಗಿ ನಾನು ನಿಮ್ಮ ಮುಂದೆ ಇರ್ತೇನೆ. ಸದಾ ನಮಸ್ಕಾರ.